ಹಾಯ್ ಎಲ್ರಿಗೂ ನಮಸ್ಕಾರ ರೀ. ನಾ ಇವತ್ತು ಬೆಳಗಿನ ನಾಷ್ಟಕ್ಕೆ ಪೂರಿ ಜೊತೆ ಬಟಾಟಿ ಪಲ್ಯ ಮಾಡಿದ್ನಿ. ಅದ್ರ ಜೊತೆ ಶೇಂಗಾ ಚಟ್ನಿ ಮೊಸರು ಹಚ್ಕೊಳೋನು. ನೆಕ್ಸ್ಟ್ ಈಗ ಫಸ್ಟಿಗೆ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಫಸ್ಟ್ಗೆ ಹಿಟ್ಟು ನಾದ್ಕೊಂಡು ಇಟ್ಕೋಬೇಕ್ರಿ ಪೂರಿಗೆ. ನಾದ್ಕೊಂಡು ಆದ್ಮೇಲೆ ಬಟಾಟಿ ಪಲ್ಯಕ್ಕೆ ಒಗ್ಗರಣೆ ಕೊಡೋಕೆ ಎಲ್ಲ ಹೆಂಚಿಟ್ಕೊಂಡಿನಿ. ನೆಕ್ಸ್ಟ್ ಈಗ ಒಂದು ಬಾಳ್ಗೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದು ಎಣ್ಣೆ ಆದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಬೇಕು. ಅದೆಲ್ಲ ಚಟಪಟ ಸಿಡ್ದು ಆದಮೇಲೆ ಅದಕ್ಕೆ ಸಣ್ಣಗೆ ಇಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯನ್ನು ಹಾಕಬೇಕ್ರಿ. ಹಾಕಿ ಅದಾದ್ಮೇಲೆ ಅದಕ್ಕೆ ಕರಿಬೇವು ಹಾಕಬೇಕು. ಸ್ವಲ್ಪ ಕರಿಬೇವು ಹಾಕಬೇಕಾದ್ರೆ ಹುಷಾರಾಗಿರ್ರಿ, ಕಣ್ಣಿಗೆ ಅದು ಸಿಡ್ದಿತ್ತು. ನೆಕ್ಸ್ಟ್ ಅದನ್ನೆಲ್ಲ ಚೆಂದಾಗಿ ಅದು ಫ್ರೈ ಆದ್ಮ್ಯಾಗ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ಳೋಣ್ರಿ. ಈರುಳ್ಳಿ ಹಾಕ್ಕೊಂಡು ಆದ್ಮೇಲೆ ಅದೆಲ್ಲ ಚೆನ್ನಾಗಿ ಬೇಯಬೇಕು. ನೋಡಿರಿ, ಈ ಥರ ಎಲ್ಲರೂ ಬೇಯಿಸ್ಕೊಳ್ರಿ. ಇದೆಲ್ಲ ಬೆಂದ ಆದಮೇಲೆ ಇದಕ್ಕೆ ಟೊಮೆಟೊ ಹಾಕೊಳ್ಳೋನು. ನೋಡಿರಿ, ಟೊಮೆಟೊ ಹಾಕೊಳ್ಳೋದು ಅದು ಪಟ್ನ ನೀವು ಅದು ಟೊಮೆಟೊ ಬೇಯೋ ಮಟ್ಟ ಬಿಡಬೇಕ್ರಿ. ಚೆಂದಾಗೆ ಬೆಂದಿಲ್ಲ ಅಂತಂದ್ರೆ ಅದು ಫ್ಲೇವರ್ ಕೊಡೋದಿಲ್ಲ ಅದು ಟೊಮೆಟೊದು. ನೆಕ್ಸ್ಟು ಅದೆಲ್ಲ ಬೆಂದತ್ರಿ. ಈಗ ಈ ಕಡೆ ನಾವು ರೆಡಿ ಮಾಡ್ಕೊಳ್ಳೋನು. ಆಲೂಗಡ್ಡೆನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋನು. ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ರಿ. ನೋಡಿರಿ, ಸ್ಮ್ಯಾಶ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆನ ನಾ ಈಗ ಒಗ್ಗರಣೆಗೆ ಹಾಕಕತ್ತೀನಿ. ಇದಕ್ಕೆ ಉಪ್ಪು ಮತ್ತು ಕೊತ್ತಂಬರಿ ಮ್ಯಾಲೆ ಹಾಕ್ಬೇಕ್ರಿ. ಆಲೂಗಡ್ಡೆನ ಒಗ್ಗರಣೆ ಹಾಕುವಾಗನ ನೀವು ಹಾಕಿಬಿಟ್ರಿ ಅಂತಂದ್ರೆ ಉಪ್ಪು ಅದ್ರ ಜೊತೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ, ಗೊತ್ತಾಯ್ತಾ? ಸೊ ಅದಕ್ಕೆ ನಿಮ್ಗೆ ಅಳತಿನೂ ಗೊತ್ತಾಗಂಗಿಲ್ಲ. ಆಲೂಗಡ್ಡೆ ಹಾಕಾದ್ಮೇಲೆ ಉಪ್ಪು, ಅರಿಶಿನ, ಗರಂ ಮಸಾಲ ಮತ್ತು ಕೊತ್ತಂಬರಿನ ಹಾಕೋರಿ. ಇದು ಚೆಂದಾಗಿ ಎಲ್ಲ ಮಿಕ್ಸ್ ಆಗಬೇಕಂದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಡ್ರಿ. ಸ್ವಲ್ಪ ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು ನೀರು ಹಾಕ್ಕೊಂಡ್ರಿ ಅಂತಂದ್ರೆ ಅದು ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿರ್ತದೆ. ನೋಡಿರಿ, ನಮ್ಮದು ಆಲೂಗಡ್ಡೆ ಪಲ್ಯ ಅಂದ್ರೆ ಬಟಾಟಿ ಪಲ್ಯ ರೆಡಿ ಆಯಿತು. ಈಗ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿರೋದನ್ನು ಸೈಡು ಸಪ್ರೇಟಾಗಿ ತೆಗೆದು ಇಟ್ಕೊಳ್ಳೋನು. ನೋಡಿರಿ ಹೆಂಗೈತೆ ಕಲರ್, ನೋಡಿದ್ರೆ ಮಸ್ತ್ ಬಂದೈತ್ರಿ. ಟೇಸ್ಟು ಭಾಳ ಚಂದ ಇರ್ತೈತಿ, ಮಸ್ತಾಗಿರ್ತೈತಿ. ಈಗ ಅದ್ರ ಜೊತೆ ತಿನ್ನಕ್ಕಂತ ಹೇಳಿ ಬಟಾಟಿ ಪಲ್ಯ ಜೊತೆಗೆ ಪೂರಿ ಮಾಡ್ಕೊಂಡು ತಿಂದ್ರೆ ಸೂಪರ್ ಟೇಸ್ಟಾಗಿರ್ತೈತ್ರಿ. ನೆಕ್ಸ್ಟು ಈಗ ಎಲ್ಲ ಉಳ್ಳಿನ ಮಾಡಿ ಇಟ್ಕೊಂಡು ಪೂರಿನ ಲಟ್ಟಿಸ್ಕೊಂಡು ಎಣ್ಣೆ ಒಳಗೆ ಬೇಯಿಸೋದು. ಸೊ ಫ್ರೆಂಡ್ಸ್, ಇದೇ ಥರ ನಾನು ಅಡುಗೆ ಮಾಡಿ ಹಾಕ್ತಾ ಇರ್ತೀನಿ. ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಹಾಕ್ತಾ ಇರೋ ವಿಡಿಯೋಗಳನ್ನು ನೋಡ್ತಾ ಇರಿ. ನೀವು ಮನೆಯಲ್ಲಿ ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇದನ್ನು ಮರಿಬೇಡಿ ಪ್ಲೀಸ್. ಓಕೆ, ಈಗ ನಮ್ಮ ಪೂರಿ ರೆಡಿ ಆಗ್ತಾ ಇದೆ. ನೋಡ್ರಿ ಎಷ್ಟು ಚಂದ ಉಬ್ಬಾಕತೈತಿ. ನೋಡಿದ್ರೆ ತಿನ್ಬೇಕು ಅನ್ಸಾಕತೈತಿ. ಈ ರೀತಿ ರಾಶನ ರೆಡಿ